Hello guys, welcome back to my channel and welcome to the new series of Bengaluru. ಇದು ಬೆಂಗಳೂರು ಸೀರೀಸ್ನ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಈ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಬೆಂಗಳೂರಿನ ವಿಧಾನಸೌಧನ ಕವರ್ ಮಾಡೋಣ. ಬೆಂಗಳೂರಿನ ಫೇಮಸ್ ಟೂರಿಸ್ಟ್ ಪ್ಲೇಸಸ್ಗಳಲ್ಲಿ ವಿಧಾನಸೌಧ ಹೇಳೋದಾದರೆ ಫಸ್ಟ್ ಪ್ಲೇಸಲ್ಲೇ ಬರುತ್ತೆ. ಯಾಕಂದರೆ ಇಲ್ಲಿ ಬಹಳ ಜನ ಟೂರಿಸ್ಟ್ ಬರ್ತಾ ಇರ್ತಾರೆ. ಫಾರಿನರ್ಸು, ಇಂಡಿಯನ್ಸು ಬಹಳ ಇರ್ತಾರೆ. ವೀಕೆಂಡ್ಸಲ್ಲಿ ಮಾತ್ರ ಬಹಳ ಬೆಜ್ಜಾನ್ ಜನ ಇರ್ತಾರೆ ಇಲ್ಲಿಗೆ ನೀವು ಆರಾಮಾಗಿ ತಲುಪ್ಬೋದು. ಇಲ್ಲಿಗೆ ಮೆಟ್ರೋ ಫೆಸಿಲಿಟಿ ಕೂಡ ಸಖತ್ತಾಗಿದೆ. ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಇಲ್ಲ ನೀವು BMTCಯಲ್ಲಿ ಬರೋದಾದರೂ ಕೂಡ ಒಳ್ಳೆ ಬಸ್ಸಸ್ ಸಿಗುತ್ತೆ. ಇಲ್ಲಿ ಬೆಜ್ಜಾನ್ ಬಸ್ಸಸ್ ಇದೆ. ನೀವು ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ಬರೋದಾದರೆ 300H 302B ಬಸ್ಸಸ್ಸು ಇಲ್ಲಿಗೆ ಬರುತ್ತೆ. ನೋಡಿ, ಇಲ್ಲಿ ವಿಧಾನಸೌಧ ಮುಂದೆ ಫುಲ್ ಪಾರ್ಕ್ ಥರ ಎಲ್ಲ ಇದೆ. ಫುಲ್ ಕ್ಲೀನ್ ಇಟ್ಟಿರ್ತಾರೆ. ಏನಂದರೆ ಫುಲ್ ಕ್ಲೀನ್ ಇರುತ್ತೆ. ನೋಡಿ, ವಿಸಿಟರ್ಸ್ ಎಲ್ಲ ಬಂದು ಅಲ್ಲಿ ಔಟ್ಸೈಡ್, ಒಳಗಡೆ ಎಂಟ್ರಿ ಇರಲ್ಲ ಯಾರಿಗೂ, ಆದರೆ ಔಟ್ಸೈಡ್ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅಲ್ಲಿರ್ತಾರೆ. ನೋಡಿ, ಇದು ಪಾರ್ಕ್ ಈ ಕಡೆ ಇಲ್ಲಿ ಮೇನ್ ಗೇಟಿಗೆ ಬರುತ್ತೆ. ಆ ಮೇನ್ ಗೇಟಿಂದ ಆಚೆ ಕಡೆನೇ ಇರಬೇಕು, ಒಳಗಡೆ ಯಾರಿಗೂ ಎಂಟ್ರಿ ಕೊಡಲ್ಲ. ನೋಡಿ, ನಾವು ಸಂಡೇ ಹೋಗಿದ್ವಿ. ನೋಡಿ, ಸಂಡೇ ಬಹಳ ಜನ ಇದ್ದಾರೆ ಇಲ್ಲಿ. ನೋಡಿ, ಅದೇ ರೀತಿ ವಿಧಾನಸೌಧ ಎಕ್ಸಾಕ್ಟ್ ಮುಂದೆನೇ ನಿಮಗೆ ಕರ್ನಾಟಕ ಹೈಕೋರ್ಟ್ ಬರುತ್ತೆ. ನೋಡಿ, ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಕರ್ನಾಟಕ ಹೈಕೋರ್ಟು. ವಿಧಾನಸೌಧ ಎಕ್ಸಾಕ್ಟ್ ಮುಂದೆನೇ ಬರುತ್ತೆ, ಆಪೋಸಿಟ್ ರೋಡಲ್ಲಿ ಬರುತ್ತದು. ನೋಡಿ, ಎಲ್ಲರೂ ಎಷ್ಟು ಜನ ಇದ್ದಾರೆ ಇಲ್ಲಿ. ಮತ್ತು ಇದರ ಹಿಸ್ಟ್ರಿ ಬಗ್ಗೆ ನೋಡೋದಾದರೆ, ಈ ವಿಧಾನಸೌಧನ 1951ರ 1 ಜುಲೈ 13ರಂದು ಅಂದಿನ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರವರು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಮತ್ತು ಕರ್ನಾಟಕದ ಅಂದಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ಅವರ ಆಡಳಿತದಲ್ಲಿ ಇದು ನಿರ್ಮಾಣ ಆಗುತ್ತೆ. ಇದು 1952ರಲ್ಲಿ ಪ್ರಾರಂಭವಾಗಿ 1956ರವರೆಗೂ ಇದರ ಕಟ್ಟಡ ನಿರ್ಮಾಣ ನಡೀತಾ ಇರುತ್ತೆ. ಅಂದರೆ 4 ವರ್ಷಗಳ ಕಾಲ ನಡೆಯುತ್ತೆ. ಮತ್ತು 500ಕ್ಕೂ ಹೆಚ್ಚು ಕೆಲಸಗಾರರು ಇದರಲ್ಲಿ ಪಾಲ್ಗೊಂಡಿರ್ತಾರೆ. ಮತ್ತು ಇದರ ವಾಸ್ತುಶಿಲ್ಪಿಯಲ್ಲಿ ನೋಡೋದಾದರೆ, ಮಾಣಿಕ್ಯಂ ಅನ್ನೋ ವಾಸ್ತುಶಿಲ್ಪಿಕಾರರು ಇದರ ವಾಸ್ತುಶಿಲ್ಪಿಯಲ್ಲಿ ಪ್ರಮುಖವಾಗಿ ಉಸ್ತುವಾರಿಯನ್ನು ವಹಿಸಿರ್ತಾರೆ. ಮತ್ತು ಈ ವಾಸ್ತುಶಿಲ್ಪಿಯಲ್ಲಿ ಇಂಡೋ ಸಾರ್ಸನಿಕ್ಕು ಮತ್ತು ದ್ರಾವಿಡ ಶೈಲಿಯ ಹಲವು ಅಂಶಗಳು ಇದರಲ್ಲಿ ಕಂಡುಬರುತ್ತೆ ನಮಗೆ. ಇದು ಇದರ ಹಿಸ್ಟ್ರಿ ಆಗಿರುತ್ತೆ.